ಈ ವಿಡಿಯೋದಲ್ಲಿ ಕಾರ್ನರ್ಸ್ ಆಫ್ BPT ಸ್ಟೇಟ್ಮೆಂಟ್ ಕಲಿಯೋಣ. ಓಕೆ, ಅದರ ಮೀನಿಂಗ್ ಏನಂತ ಕಲ್ತು ಆಮೇಲೆ ಅದನ್ನ ಯಾವ ತರ ಪ್ರೂಫ್ ಮಾಡ್ಬೇಕಂತ ನೋಡಿ. ಓಕೆನಾ? ಸೊ ಈ ವಿಡಿಯೋ ಫುಲ್ ನೋಡ್ರಿ, ಯಾಕಂದ್ರೆ ನಿಮಗೆ ಇದರ ಅರ್ಥ ಮತ್ತೆ ಪ್ರೂಫ್ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ದಟ್ ಈ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಟ್ರಯಾಂಗಲ್ ಲೆಸನ್ ಈಸಿ ಆಗುತ್ತೆ. ಆಮೇಲೆ ಈ ಥಿಯರಮ್ ಎಕ್ಸಾಮ್ ಈ ಸರಿ ಕೊಡ್ಬೋದು, ಯಾಕಂದ್ರೆ ಕೆಲವು ಥಿಯರಮ್ ಡಿಲೀಟ್ ಆಗಿರೋದ್ರಿಂದ ಓಕೆ ಈ ಥಿಯರಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫುಲ್ ವಿಡಿಯೋ ನೋಡ್ರಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಈಗ ನೋಡ್ರಿ, ಕಾರ್ನರ್ಸ್ ಆಫ್ BPT ಅಂದ್ರೆ ನಥಿಂಗ್ ಬಟ್ ಏನು, BPTಗೆ ಉಲ್ಟಾ ಅಂತ ಅರ್ಥ. ಓಕೆ, ಈಗ ನಾರ್ಮಲ್ ಆಗಿ BPT ಏನ್ ಹೇಳ್ತಾ ಇತ್ತು, ಈಗ BPT ಏನ್ ಹೇಳ್ತಾ ಇತ್ತು, ಓಕೆ, ಈಗ ಒಂದು ಟ್ರಯಾಂಗಲ್ ತಗೊಂಡ್ರೆ, ಓಕೆ, ABC ತಗೊಂಡ್ರೆ, ಓಕೆ, ಒಂದ್ ಸೈಡಿಗೆ ಏನಾದ್ರೂ ಒಂದು ಲೈನ್ ಪ್ಯಾರಲಲ್ ಆಗಿದ್ರೆ, ಒಂದ್ ಸೈಡಿಗೆ ಒಂದು ಪ್ಯಾರಲಲ್ ಹಾಕಿದ್ರೆ ಅವಾಗ ಆಟೋಮೆಟಿಕ್ ಅದರ್ ಟೂ ಸೈಡ್ ಏನಿರ್ತಾವಲ್ಲ ಸೇಮ್ ರೇಷಿಯೋ ಇರುತ್ತೆ. ಸೊ ಒಂದ್ ಸೈಡಿಗೆ ನಾವು ಪ್ಯಾರಲಲ್ ಹಾಕಿದ್ರೆ ಅಂದ್ರೆ ಏನು, ಇಫ್ D ಪ್ಯಾರಲಲ್ ಟು BC ಇದ್ರೆ ಅವಾಗ ಏನಂತ ಬರಿಬೋದು ಅಂತ ಹೇಳಿದಾನೆ, ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಸೇಮ್ ರೇಷಿಯೋ ಅಂದ್ರೆ ಏನು, AD by DB is equal to AE by EC ಅಂತ ಬರಿಬೋದು. ಓಕೆ, ಈ ಕಾರ್ನರ್ಸ್ ಆಫ್ BPT ಅಂದ್ರೆ ಇದು ರಿವರ್ಸ್. ಓಕೆ, ಕಾರ್ನರ್ಸ್ ಆಫ್ BPT ನೋಡ್ರಿ, ಇವಾಗ ಕಾರ್ನರ್ಸ್ ಆಫ್ BPT. ಓಕೆ, ಟ್ರಯಾಂಗಲ್ ಸೇಮ್ ತಗೊಳ್ಳೋಣ. ಓಕೆ, ABC. ಓಕೆ, ಇಲ್ಲಿ ಉಲ್ಟಾ ಎರಡು ಸೈಡ್ ಏನಾದ್ರೂ ಸೇಮ್ ರೇಷಿಯಲ್ಲಿ ಡಿವೈಡ್ ಆಗಿದ್ರೆ, ಸೇಮ್ ರೇಷ್ ಅಂದ್ರೆ ಅರ್ಥ ಏನು, ಇಫ್ AD by DB is equal to AE by EC ಇದ್ರೆ ಓಕೆ ಅವಾಗ ಏನಂತ ಹೇಳ್ತಾನೆ, ಅವಾಗ ಆ ಲೈನು ಥರ್ಡ್ ಸೈಡಿಗೆ ಪ್ಯಾರಲಲ್ ಇರ್ತದೆ ಅಂತ ಹೇಳ್ತಾನೆ. ಓಕೆ, ಎರಡು ಸೈಡ್ ಸೇಮ್ ರೇಷಿಯಲ್ಲಿ ಡಿವೈಡ್ ಆಗಿದ್ರೆ ಅವಾಗ ಅದು ಥರ್ಡ್ ಸೈಡಿಗೆ ಪ್ಯಾರಲಲ್ ಇರ್ತದೆ. ಸೊ ಅವಾಗ ಏನಂತ ಬರಿಬೋದು, ದೆನ್ D ಪ್ಯಾರಲಲ್ ಟು BC ಅಂತ ಬರಿಬೋದು. ಈಗ ನೀವೇ ನೋಡ್ರಿ, ಇವರಿಬ್ಬರ ಮಧ್ಯೆ ಏನ್ ಡಿಫ್ರೆನ್ಸ್ ಐತೆ, ಇಲ್ಲಿ D ಪ್ಯಾರಲಲ್ ಟು BC ಇದ್ರೆ ನಾನೇನ್ ಬರಿಬೋದು, AD by DB is equal to AE by EC ಅಂತ ಬರಿಬೋದು. ಇಲ್ಲಿ ಉಲ್ಟಾ AD by DB is equal to AE by EC ಅವ್ನು ಕೊಟ್ಟಿದ್ರೆ ನಾನು ಆಟೋಮೆಟಿಕ್ ಏನು D ಪ್ಯಾರಲಲ್ ಟು BC ಅಂತ ಬರಿಬೋದು. ಇದನ್ನ ಕಾರ್ನರ್ಸ್ ಆಫ್ BPT ಅಂತ ಕರಿತೀವಿ. ಈಗ ಸ್ಟೇಟ್ಮೆಂಟ್ ನೋಡ್ರಿ, ಏನ್ ಕೊಟ್ಟಿದೆ ನೋಡ್ರಿ, ಇಫ್ ಅ ಲೈನ್ ಡಿವೈಡ್ಸ್ ಎನಿ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಇನ್ ದ ಸೇಮ್ ರೇಷಿಯೋ. ಎನಿ ಟೂ ಸೈಡ್ಸ್ ಅಂದ್ರೆ ಇವೆರಡು ಸೈಡ್ ತಗೊಂಡಿವಿ, ಇವೆರಡು ಸೈಡ್ ಸೇಮ್ ರೇಷಿಯಲ್ ಡಿವೈಡ್ ಆದ್ರೆ ಅವಾಗ ಏನಾಗುತ್ತೆ, ದೆನ್ ದ ಲೈನ್ ಇಸ್ ಪ್ಯಾರಲಲ್ ಟು ದಿ ಥರ್ಡ್ ಸೈಡ್. ಈ ಲೈನ್ ಏನಿರ್ತಲ್ಲ ಥರ್ಡ್ ಸೈಡ್ಗೆ ಪ್ಯಾರಲಲ್ ಇರ್ತದೆ. ಸೊ ಅದಕ್ಕೆ ಏನ್ ಬರ್ತೀವಿ, D ಪ್ಯಾರಲಲ್ ಟು BC ಅಂತ ಬರ್ದ್ವಿ. ಓಕೆ, ಇದು ಸ್ಟೇಟ್ಮೆಂಟ್ ಮೀನಿಂಗು. ಓಕೆ, ಇದನ್ನ ಯಾವ ತರ ಪ್ರೂವ್ ಮಾಡ್ಬೇಕಂತ ನಾನು ಈಗ ಹೇಳ್ಕೊಡ್ತೀನಿ. ಈಗ ಕಾರ್ನರ್ಸ್ ಆಫ್ BPT ಯಾವ ತರ ಪ್ರೂವ್ ಮಾಡ್ಬೇಕಂತ ನೋಡೋಣ. ಓಕೆ, ಈಗ ನೋಡ್ರಿ, ಗಿವನ್ ಏನಂತ ಬರೆಯೋಣ, ಗಿವನ್ ಬಂದ್ಬಿಟ್ಟು ಓಕೆ AD by DB is equal to AE by EC. ಓಕೆ, ಇದು ಗಿವನ್ ಬರೆಯೋಣ. ಬೇಕಾದ್ರೆ ಮೇಲೆ ನೀವು ABC is a ಟ್ರಯಾಂಗಲ್ ಅಂತ ಬರೀರಿ. ಓಕೆ, ಆಮೇಲೆ ಏನು ಮಾಡ್ತೀವಿ, ಅಸ್ಯೂಮಿಂಗ್ ದ್ಯಾಟ್, ಓಕೆ, ನಾವೇನು ಅಸ್ಯೂಮ್ ಮಾಡ್ತೀವಿ, ಅಸ್ಯೂಮಿಂಗ್ ದ್ಯಾಟ್ D ಬಂದು BC ಪ್ಯಾರಲಲ್ ಇಲ್ಲ ಅಂತ ಅನ್ಕೊಂತೀವಿ. ಅಸ್ಯೂಮಿಂಗ್ ದ್ಯಾಟ್ D ಈಸ್ ನಾಟ್ ಪ್ಯಾರಲಲ್ ಟು BC ಅಂತ ಅನ್ಕೊಂತೀವಿ ನಾವು. ಓಕೆ, ಈ ಗಿವನ್ ಏನು, ABC ಇಸ್ ಎ ಟ್ರಯಾಂಗಲ್, AD by DB is equal to AE by EC. ಆಮೇಲೆ D ಬಂದು ಪ್ಯಾರಲಲ್ BC ಪ್ಯಾರಲಲ್ ಇಲ್ಲ ಅಂತ ನಾವು ಅನ್ಕೊಂತೀವಿ. ಓಕೆ, ಈಗ ಟು ಪ್ರೂವ್ ಏನ್ ಮಾಡಬೇಕು, ಟು ಪ್ರೂವ್ ಬಂದ್ಬಿಟ್ಟು ಓಕೆ D ಪ್ಯಾರಲಲ್ ಟು BC ಅಂತ ಪ್ರೂವ್ ಮಾಡ್ಬೇಕು. ಅಂದ್ರೆ ನಾವು ಅಸ್ಯೂಮ್ ಮಾಡಿರೋದು ತಪ್ಪಂತ ಪ್ರೂವ್ ಮಾಡ್ಬೇಕು. ಓಕೆನಾ, D ಪ್ಯಾರಲಲ್ ಟು BC ಇಲ್ಲ ಅಂತ ನಾವು ಅನ್ಕೊಂತೀವಿ ಗಿವನ್ ಅಲ್ಲಿ. ಟು ಪ್ರೂವ್ ಏನು, ಅದು ಅಸಂಪ್ಷನ್ ರಾಂಗ್ ಅಂತ ನಾವು ತೋರಿಸ್ಬೇಕು. ಓಕೆ, ಈಗ ಟು ಪ್ರೂವ್ ಆಯ್ತು. ಈ ಕನ್ಸ್ಟ್ರಕ್ಷನ್ ನೋಡ್ರಿ, ಓಕೆ, ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಡ್ರಾ, ಓಕೆ, DE ಡ್ಯಾಶ್ ಪ್ಯಾರಲಲ್ ಟು BC ಅಂತ ಹಾಕೋಣ. ಓಕೆ, ಈಗ ನಾವೇನ್ ಮಾಡೋಣ, BCಗೆ ಒಂದು ಪ್ಯಾರಲಲ್ ಹಾಕೋಣ. ಓಕೆ, ಅದು ಏನಂತ ಹಾಕೋಣ, DE ಡ್ಯಾಶ್ ಅಂತ ಅನ್ಕೋಣ. ಓಕೆ, ಯಾಕಂದ್ರೆ ನಾವೇನು D ಪ್ಯಾರಲಲ್ ಟು BC ಇಲ್ಲ ಅಂತ ಅನ್ಕೊಂಡಿವಿ. ಸೊ ಏನ್ ಅನ್ಕೋಣ, D ಡ್ಯಾಶ್ BC ಪ್ಯಾರಲಲ್ ಇಲ್ಲಿ ಅಂತ ಅನ್ಕೋಣ. ಓಕೆ, ಈ ಡಾಟೆಡ್ ಲೈನ್ ಯಾವಾಗಲೂ ಕನ್ಸ್ಟ್ರಕ್ಷನ್ ಇಂಡಿಕೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಈಗ ಪ್ರೂಫ್ ನೋಡ್ರಿ. ಓಕೆ, ಇನ್ ಟ್ರಯಾಂಗಲ್ ABC
ಈಗ ನೋಡ್ರಿ ಡಿ ಡ್ಯಾಶ್ ಪ್ಯಾರಲಲ್ ಟು ಬಿ ಸಿ ಅಂತಂದ್ರೆ ಬಿ ಪಿ ಟಿ ಥಿಯರಮ್ ಇಂದ ಏನ್ ಬರಿಬೋದು, ಡಿ ಡ್ಯಾಶ್ ಪ್ಯಾರಲಲ್ ಟು ಬಿ ಸಿ ಅಂತಂದ್ರೆ ಎ ಡಿ ಬೈ ಡಿ ಬಿ ಈಸ್ ಈಕ್ವಲ್ ಟು ಏನ್ ಬರಿಬೋದು, ಎ ಇ ಡ್ಯಾಶ್ ಡಿವೈಡೆಡ್ ಬೈ ಇ ಡ್ಯಾಶ್ ಸಿ ಅಂತ ಬರಿಬೋದು, ಎ ಇ ಡ್ಯಾಶ್ ಡಿವೈಡೆಡ್ ಬೈ ಇ ಡ್ಯಾಶ್ ಸಿ ಅಂತ ಬರಿಬೋದು. ಹೌದಾ? ಎ ಡಿ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಡ್ಯಾಶ್ ಬೈ ಇ ಡ್ಯಾಶ್ ಸಿ ಅಂತ ಬರಿಬೋದು, ಯಾಕಂದ್ರೆ ಇವರಿಬ್ರು ಪ್ಯಾರಲಲ್ ಅಂತ. ಸೊ ಇಲ್ಲೇನಿದು ಎಲ್ಲಿಂದ ಬರೆದ್ವಿ, ಬೈ ಬಿ ಪಿ ಟಿ ಥಿಯರಮ್ ಇಂದ ಬರೆದ್ವಿ. ಓಕೆ, ಈಗ ಇದನ್ನ ಬೇಕಾದ್ರೆ ನಾನು ಈಕ್ವೇಶನ್ 1 ಅಂತ ಕರಿತೀನಿ. ಓಕೆ, ಈಗ ನೀವು ನೋಡಿದ್ರೆ ಗಿವನ್ ಏನ್ ಕೊಟ್ಟಿದ್ದಾನೆ, ಫ್ರಮ್ ಗಿವನ್ ಏನ್ ಬರ್ತೀನಿ, ಫ್ರಮ್ ಗಿವನ್ ಏನ್ ಕೊಟ್ಟಿದ್ದಾನೆ, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಇದೆ. ಓಕೆ, ಇದನ್ನ ನಾನು ಈಕ್ವೇಶನ್ 2 ಅಂತ ಕರಿತೀನಿ. ಓಕೆನಾ? ಈಗ ನೀವು ಕರೆಕ್ಟಾಗಿ ನೋಡಿದ್ರೆ ಎಲ್ ಎಚ್ ಎಸ್ ಈಕ್ವಲ್ ಇದೆ ತಾನೆ, ಎಲ್ ಎಚ್ ಎಸ್ ಈಕ್ವಲ್ ಇದೆ ಅಂದ್ರೆ ಆರ್ ಎಚ್ ಎಸ್ ಕೂಡ ಈಕ್ವಲ್ ಆಗುತ್ತೆ. ಸೊ ಏನ್ ಬರಿತೀನಿ ನಾನು ಅವಾಗ, ಎ ಇ ಡ್ಯಾಶ್ ಡಿವೈಡೆಡ್ ಬೈ ಇ ಡ್ಯಾಶ್ ಸಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರಿತೀನಿ. ಓಕೆನಾ? ಕ್ಲಿಯರಾ? ಈಗ ನೋಡ್ರಿ ಎಲ್ ಎಚ್ ಎಸ್ ಈಕ್ವಲ್ ಇದೆ ಅಂದ್ರೆ ಆರ್ ಎಚ್ ಎಸ್ ಈಕ್ವಲ್ ಅಂತ ಬರಿಬೋದು. ಓಕೆ, ಇದು ಎಲ್ಲಿಂದ ಬಂತು ಬೇಕಿದ್ರೆ ಇಲ್ಲೇ ಬರೆದ್ಬಿಡ್ರಿ, ಫ್ರಮ್ 1 and 2. ಓಕೆ, ಇವು ಈಕ್ವೇಶನ್ 1 and 2 ಇಂದ ನಾವು ಆರ್ ಎಚ್ ಎಸ್ ಈಕ್ವಲ್ ಅಂತ ಬರೀಬೋದು. ಓಕೆ, ನೆಕ್ಸ್ಟ್ ನೀವೇನ್ ಮಾಡಬೇಕು, ಆಡ್ 1 to both sides. ಓಕೆ, ಈಗ ಇಬ್ರಿಗೆ ಏನ್ ಮಾಡಬೇಕು, 1 ಆಡ್ ಮಾಡಬೇಕು, ಎ ಇ ಡ್ಯಾಶ್ ಡಿವೈಡೆಡ್ ಬೈ ಇ ಡ್ಯಾಶ್ ಸಿ ಪ್ಲಸ್ 1. ಓಕೆ, ಇಲ್ಲಿ ಕೂಡ ಆರ್ ಎಚ್ ಎಸ್ ಕೂಡ 1 ಆಡ್ ಮಾಡಬೇಕು, ಎ ಇ ಬೈ ಇ ಸಿ ಪ್ಲಸ್ 1. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಕೆಳಗಡೆ ಏನಿಲ್ಲ ಅಂದ್ರೆ 1, ಇಲ್ಲಿ ಕೂಡ ಕೆಳಗಡೆ ಏನಿಲ್ಲ ಅಂದ್ರೆ 1. ಫ್ರಾಕ್ಷನ್ ಇದ್ದಾಗ ಏನ್ ಮಾಡಬೇಕು, ಎಲ್ ಸಿ ಎಂ ತಗೋಬೇಕು. ಇವ್ರಿಬ್ರಿಗೆ ಎಲ್ ಸಿ ಎಂ ತಗೊಂಡ್ರೆ ಏನ್ ಬರುತ್ತೆ, ಇ ಡ್ಯಾಶ್ ಸಿ ಬರುತ್ತೆ. ಓಕೆ, ಈಗ ಒಂದು ನಾನು ರಫ್ ಕಾಲಮ್ ತಗೊಂತೀನಿ. ಓಕೆನಾ? ಈಗ ರಫ್ ಕಾಲಮ್ ತಗೊಂಡ್ರೆ ಓಕೆ, ಈಗ ಎಲ್ ಸಿ ಎಂ ಇ ಡ್ಯಾಶ್ ಸಿ ಬಂತು. ಫಸ್ಟ್ ನಂಬರ್ ತಗೊಂತೀನಿ, ಎ ಡ್ಯಾಶ್ ಎ ಇ ಡ್ಯಾಶ್ ಬೈ ಇ ಡ್ಯಾಶ್ ಸಿ ಇಂಟು ಎಲ್ ಸಿ ಎಂ ಏನಾಯ್ತು ಅದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಎಲ್ ಸಿ ಎಂ ಏನು, ಇ ಡ್ಯಾಶ್ ಸಿ ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು ಎ ಇ ಡ್ಯಾಶ್, ಅದನ್ನ ಇಲ್ಲಿ ಬರಿತೀನಿ ಪ್ಲಸ್. ಈಗ ಸೆಕೆಂಡ್ ನಂಬರ್ ತಗೊಂತೀನಿ. ಓಕೆ, ಅದನ್ನ ಕೂಡ ಎಲ್ ಸಿ ಎಂ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಎಲ್ ಸಿ ಎಂ ಏನು, ಇ ಡ್ಯಾಶ್ ಸಿ, 1/1 ಇಂಟು ಇ ಡ್ಯಾಶ್ ಸಿ ಏನಾಗುತ್ತೆ, ಇ ಡ್ಯಾಶ್ ಸಿನೇ ಬರುತ್ತೆ. ಸೊ ಇಲ್ಲೇನು ಬರಿತೀನಿ, ಇ ಡ್ಯಾಶ್ ಸಿ ಅಂತ ಬರಿತೀನಿ, ಈಕ್ವಲ್ ಟು ಇಲ್ಲಿ ನೋಡ್ರಿ ಇ ಸಿ ಮತ್ತೆ 1 ಎಲ್ ಸಿ ಎಂ ತಗೊಂಡ್ರೆ ಏನು ಬರುತ್ತೆ, ಇ ಸಿನೇ ಬರುತ್ತೆ. ಓಕೆ, ನೆಕ್ಸ್ಟ್ ಈಗ ಇದ್ರಾಗಿರೋ ಫಸ್ಟ್ ನಂಬರ್ ತಗೊಂತೀನಿ, ಎ ಇ ಬೈ ಇ ಸಿ ಇಂಟು ಎಲ್ ಸಿ ಎಂ ಏನು, ಇ ಸಿ. ಸೊ ಏನಾಯ್ತು, ಇ ಸಿ ಕ್ಯಾನ್ಸಲ್ ಆಯಿತು, ಎ ಇ 1 ಎ ಇ ಬರುತ್ತೆ. ಸೊ ಅದಕ್ಕೆ ಇಲ್ಲಿ ಏನು ಬರಿತೀನಿ, ಎ ಇ ಬರಿತೀನಿ, ಇಲ್ಲಿ ಪ್ಲಸ್ ಇದೆ ಪ್ಲಸ್ ಹಾಕ್ತೀನಿ. ಓಕೆ, ಸೆಕೆಂಡ್ ನಂಬರ್ ತಗೊಂಡ್ರಿ, ಅದನ್ನ ಕೂಡ ಎಲ್ ಸಿ ಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 1/1 ಇಂಟು ಇ ಸಿ ಏನಾಗುತ್ತೆ, ಇ ಸಿನೇ ಬರುತ್ತೆ. ಓಕೆನಾ? ಈಗ ನೀವು ನೋಡ್ರಿ ಎ ಇ ಡ್ಯಾಶ್ ಪ್ಲಸ್ ಇ ಡ್ಯಾಶ್ ಸಿ ಏನಾಗುತ್ತೆ, ಎ ಇ ಡ್ಯಾಶ್ ಪ್ಲಸ್ ಇ ಡ್ಯಾಶ್ ಸಿ ಏನಾಗುತ್ತೆ ನೋಡ್ರಿ, ಎ ಇ ಡ್ಯಾಶ್ ಪ್ಲಸ್ ಇ ಡ್ಯಾಶ್ ಸಿ ಏನಾಗುತ್ತೆ, ಎ ಸಿ ಆಗುತ್ತಾನೆ. ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ಎ ಸಿ ಆಗುತ್ತೆ. ಸೊ ಏನ್ ಬರಿಬೋದು, ಎ ಸಿ ಡಿವೈಡೆಡ್ ಬೈ ಏನ್ ಬರಿಬೋದು, ಇ ಡ್ಯಾಶ್ ಸಿ. ಓಕೆ, ಈಕ್ವಲ್ ಟು ಈಗ ನೀವು ನೋಡ್ರಿ ಇಲ್ಲಿ ಕೂಡ ಎ ಇ ಪ್ಲಸ್ ಇ ಸಿ ಏನಾಗುತ್ತೆ, ಎ ಇ ಪ್ಲಸ್ ಇ ಸಿ ಏನಾಗುತ್ತೆ, ಎ ಇ ಪ್ಲಸ್ ಇ ಸಿ ಅದು ಕೂಡ ಎ ಸಿ ಆಗುತ್ತೆ, ಹೋಲ್ ಡಿವೈಡೆಡ್ ಬೈ ಇಲ್ಲಿ ಏನಿದೆ, ಇ ಸಿ ಇದೆ. ಸೊ ಇ ಸಿ ಅಂತ ಬರಿತೀನಿ. ಈಗ ನೀವು ನೋಡಿದ್ರೆ ಎ ಸಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆ, ಈಗ ಉಳಿದಿದ್ದೇನು, 1/ಇ ಡ್ಯಾಶ್ ಸಿ ಇಸ್ ಈಕ್ವಲ್ ಟು 1/ಇ ಸಿ ಉಳಿತು. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇ ಡ್ಯಾಶ್ ಸಿ ಇಂಟು 1 ಓಕೆ ಈಸ್ ಈಕ್ವಲ್ ಟು 1 ಇಂಟು ಇ ಸಿ ಆಯಿತು. ಸೊ ಏನು ಬರುತ್ತೆ, ಇ ಡ್ಯಾಶ್ ಸಿ ಈಸ್ ಈಕ್ವಲ್ ಟು ಇ ಸಿ ಅಂತ ಬಂತು. ಈಗ ನೀವು ನೋಡಿದ್ರೆ ಇ ಡ್ಯಾಶ್ ಸಿ 5 ಸೆಂಟಿಮೀಟರ್ ಇದ್ರೆ ಇ ಸಿ ಕೂಡ 5 ಸೆಂಟಿಮೀಟರ್ ಇರ್ತದೆ. ಈ ಡಯಾಗ್ರಾಮ್ ನಲ್ಲಿ ಪಾಸಿಬಲ್ ಆಗುತ್ತಾ, ಸೊ ಇಲ್ಲ. ಬಟ್ ಇದು ಈ ಸಿಚುವೇಶನ್ ಯಾವಾಗ ಪಾಸಿಬಲ್, ದಿಸ್ ಇಂಪ್ಲೈಸ್, ಇದರ ಅರ್ಥ ಏನು, ದಿಸ್ ಈಸ್ ಓನ್ಲಿ ಪಾಸಿಬಲ್ when
ಇ ಡ್ಯಾಶ್ ಅಂಡ್ ಇ ಕೋಇನ್ಸೈಡ್. ಓಕೆ, ಇವರಿಬ್ರು ಈಕ್ವಲ್ ಬರ್ಬೇಕಂದ್ರೆ ಇ ಡ್ಯಾಶ್ ಸಿ ಇಸ್ ಈಕ್ವಲ್ ಟು ಇ ಸಿ ಬರ್ಬೇಕಂದ್ರೆ ಇ ಡ್ಯಾಶ್ ಇದಲ್ಲ, ಈ ಪಾಯಿಂಟ್ ಇಲ್ಲಿರಲ್ಲ, ಇ ಮೇಲೆ ಇರುತ್ತೆ. ಓಕೆ, ಸೊ ಇ ಡ್ಯಾಶ್ ಬಂದ್ಬಿಟ್ಟು ಎಲ್ಲಿರ್ಬೇಕು, ಇ ಮೇಲೆ ಇರ್ಬೇಕಂತ ಗೊತ್ತಾಯ್ತು. ಓಕೆ, ಸೊ ಇವಾಗ ಏನ್ ಬರಿಬೋದು, ಈಗ ನಾವು ನಮಗೆ ಗಿವನ್ ಏನಂತ ತಗೊಂಡಿದ್ವಿ ಹಂಗೆ. ಓಕೆ, ಬೈ ಕನ್ಸ್ಟ್ರಕ್ಷನ್ ಏನ್ ತಗೊಂಡಿದ್ವಿ, ಬೈ ಕನ್ಸ್ಟ್ರಕ್ಷನ್ ಏನ್ ತಗೊಂಡಿದ್ವಿ, ಡಿ ಡ್ಯಾಶ್ ಪ್ಯಾರಲಲ್ ಟು ಬಿ ಸಿ ಅಂತ ತಗೊಂಡಿದ್ವಿ. ಓಕೆ, ನಮಗಿಲ್ಲಿ ಏನ್ ಗೊತ್ತಾಯ್ತು, ಇ ಡ್ಯಾಶ್ ಬಂದ್ಬಿಟ್ಟು ಯಾರ ಮೇಲೆ ಇದ್ದಾನೆ, ಇ ಇದ್ದಾನೆ. ಸೊ ಇವರಿಬ್ರು ಕೋಇನ್ಸೈಡ್ ಆಗ್ತಾರೆ ಅಂದ್ರೆ ಇ ಡ್ಯಾಶ್ ಇದ್ದಲ್ಲಿ ಇ ಬರಿಬೋತಾನೆ. ಓಕೆ, ಇಲ್ಲಿ ನೋಡ್ರಿ, ಈ ಪ್ಲೇಸ್ ಮೇಲೆ ಇ ಡ್ಯಾಶ್ ಬಂದಿದೆ ಅಂದ್ರೆ ಅರ್ಥ ಏನು, ಇ ಡ್ಯಾಶ್ ಅನ್ನ ಬರಿಬೋದು, ಇಲ್ಲ ಇ ಅನ್ನ ಬರಿಬೋದು. ಸೊ ಇ ಡ್ಯಾಶ್ ಇದ್ದಲ್ಲಿ ಏನ್ ಬರಿಬೋದು, ಡಿ ಇ ಅಂತ ಬರಿಬೋದು, ಡಿ ಪ್ಯಾರಲಲ್ ಟು ಬಿ ಸಿ. ಬಿಕಾಸ್ ರೀಸನ್ ಏನು, ಇ ಅಂಡ್ ಇ ಡ್ಯಾಶ್ ಕೋಇನ್ಸೈಡ್ ಅಂತ ಬರಿತೀವಿ. ಓಕೆ, ಅವರಿಬ್ರು ಒಬ್ಬರ ಮೇಲೆ ಒಬ್ರು ಓವರ್ಲ್ಯಾಪ್ ಆಗೋದ್ರಿಂದ ಸೊ ಇ ಡ್ಯಾಶ್ ಇದ್ದಲ್ಲಿ ಇ ಅಂತ ಬರಿಬೋದು. ಸೊ ಅದಕ್ಕೇನು ಡಿ ಪ್ಯಾರಲಲ್ ಟು ಬಿ ಸಿ ಅಂತ ಬರ್ದ್ವಿ. ಸೊ ಅದೇ ತಾನೇ ಪ್ರೂವ್ ಮಾಡ್ಬೇಕಾಗಿದೆ, ಡಿ ಪ್ಯಾರಲಲ್ ಟು ಬಿ ಸಿ ಅಂತ. ಸೊ ಲಾಸ್ಟಿಗೆ ಏನು, ಹೆನ್ಸ್ ಪ್ರೂವ್ಡ್ ಅಂತ ಬರಿತೀವಿ. ಓಕೆನಾ, ಸೊ ಇದು ಬಂದ್ಬಿಟ್ಟು ಕಾರ್ನರ್ಸ್ ಆಫ್ ಬಿ ಪಿ ಟಿ ಯಾವ ತರ ಪ್ರೂವ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೀನಿ. ಓಕೆ, ಇದಕ್ಕಿಂತ ಮುಂಚೆ ನಿಮಗೆ ಬಿ ಪಿ ಟಿ ಥಿಯರಮ್ ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡಿಬಿಟ್ಟು ಓಕೆ ಅದು ಕೂಡ ಅಪ್ಲೈಡ್ ಮಾಡಿದ್ದೀನಿ, ಅದು ಕೂಡ ನೀವು ನೋಡ್ರಿ. ಇವೆರಡು ಥಿಯರಮ್ ಬಹಳ ಇಂಪಾರ್ಟೆಂಟು, ಇವೆರಡರಲ್ಲಿ ಯಾವ್ದಾನ ಒಂದು ಕೊಡ್ಬೋದು 4 ಮಾರ್ಕ್ಸಿಗೆ. ಓಕೆ, ನೀವು ನೆಗ್ಲೆಕ್ಟ್ ಮಾಡ್ಬಿಟ್ಟು ಇದು ಚಿಕ್ಕದಿದೆ ಇದು ಕೊಡಲ್ಲ ಅಂತ ಅನ್ಕೋಬೇಡ್ರಿ. ಓಕೆ, ಸೊ ಈ ಸರಿ ಥಿಯರಮ್ ಬಹಳ ಡಿಲೀಟ್ ಆಗಿರೋದ್ರಿಂದ ಓಕೆ, ಸೊ ಅವ್ರಿಗೆ ಕೊಡೋ ಆಪ್ಷನ್ಸ್ ಕಡಿಮೆ ಇರೋದ್ರಿಂದ ಮೇ ಬಿ ಈ ಥಿಯರಮ್ ಕೂಡ ನಿಮಗೆ ಕೊಡ್ಬೋದು. ಓಕೆ, ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಒಂದು ಥಿಯರಮ್ ಕಲ್ತಿರೋದ್ರಿಂದ ನಿಮ್ಗೆ ಏನಾಗುತ್ತೆ, ಬಿ ಪಿ ಟಿ ಅಪೋಸಿಟ್ ಹೆಂಗೆ ಆಯ್ತು ಇದು ಕಾನ್ವರ್ಸ್ ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಓಕೆ, ಸೊ ದಟ್ ಇದನ್ನು ಕೂಡ ಫೋಕಸ್ ಮಾಡ್ರಿ. ನಿಮಗೆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಇದು ಡೆಫಿನೆಟ್ಲಿ ಈ ಥಿಯರಮ್ ಕೂಡ ಒಂದು ಪಾರ್ಟ್ ಆಗಿ ಕಾಣುತ್ತೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಸೊ ನೀವು ಥಿಯರಮ್ ಇದು ಎಕ್ಸಾಮಿಗೆ ಬಂದಿಲ್ಲ ಅಂದ್ರೆ ಬೇಜಾರು ಪಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಕಲ್ತ್ರೆ ಪ್ರಾಬ್ಲಮ್ ಅಲ್ಲಿ ಲೈಕ್ ಒಂದು 50% ಕಲ್ತಂಗಿರುತ್ತೆ. ಆಮೇಲೆ ನೀವು ಪ್ರಾಬ್ಲಮ್ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು.